ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದಂತಹ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾರ್ಯಾಚರಣೆ ಚುರುಕಿನಿಂದ ಸಾಗ್ತಾ ಇದೆ. ನಾವಿದೀಗ ಉಳುವರೆ ಗ್ರಾಮದಿಂದ ಯಾವ ರೀತಿ ಕಾರ್ಯಾಚರಣೆ ಮಾಡ್ತಾರೆ ಅನ್ನೋದನ್ನ ತೋರಿಸ್ತಾ ಇರತಕ್ಕಂಥದ್ದು. ಒಂದೆಡೆ ಏನು ಗುಡ್ಡ ಕುಸಿತ ಆದಂತಹ ಪ್ರದೇಶ ಇದು ಶಿರೂರಿನಲ್ಲಿ. ಇದರ ಪಕ್ಕದಲ್ಲೇ ಒಂದು ಲಾರಿ ಕಣ್ಮರೆ ಆಗಿತ್ತು. ಆ ಲಾರಿಗೋಸ್ಕರ ಹುಡುಕಾಟವನ್ನು ತೀವ್ರಗತಿಯಲ್ಲಿ ನಡೆಸ್ತಿರತಕ್ಕಂಥದ್ದು. ಈಗ ಇವತ್ತು ಏನು ಪೋಕ್ಲೈನ್ ಅನ್ನ ತರಿಸಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಕಳೆದ ಜುಲೈ 16ರಂದು ಈ ಘಟನೆ ನಡೆದಿತ್ತು. ಈ ಘಟನೆಯಲ್ಲಿ 11 ಜನ ನಾಪತ್ತೆ ಆಗಿದ್ರು. ಅದರಲ್ಲೀಗ 7 ಜನರ ಶವಗಳು ಸಿಕ್ಕಿರತಕ್ಕಂಥದ್ದು. ಉಳಿದ 4 ಜನರ ಶವಕ್ಕೋಸ್ಕರ ಹುಡುಕಾಟ ನಡೆದಿರತಕ್ಕಂಥದ್ದು. ಒಂದೆಡೆ ಸಾಕಷ್ಟು ಧಾರಾಕಾರವಾಗಿ ಮಳೆ ಆಗ್ತಿರತಕ್ಕಂಥದ್ದು ಸ್ಥಳದಲ್ಲಿ. ಆ ಸ್ಥಳದಲ್ಲಿ ಇವತ್ತು ಅಂದ್ರೆ ಒಂದು ಭಾಗದಲ್ಲಿ ಗುಡ್ಡ ಕುಸಿದಂತಹ ಪ್ರದೇಶದಲ್ಲಿದ್ದಂತಹ ಮಣ್ಣುಗಳನ್ನ ನಿರಂತರವಾಗಿ ಕಾರ್ಯಾಚರಣೆಗಳನ್ನ ಮಾಡಿ ಆ ಮಣ್ಣನ್ನ ತೆಗೆದಿದ್ದಾರೆ. ಆದ್ರೆ ಆ ಭಾಗದಲ್ಲಿ ಲಾರಿ ಸಹ ಸಿಕ್ಕಿಲ್ಲ. ಅಂದ್ರೆ ಕೇರಳ ಮೂಲದ ಅರ್ಜುನ್ ಎಂಬಾತ ಲಾರಿಯನ್ನ ತೆಗೆದುಕೊಂಡು ಬರ್ತಾ ಇದ್ದ. ಇದೇ ಪ್ರದೇಶದಲ್ಲಿ ನಿಲ್ಲಿಸಿ ಮಲಗಿದ್ದಂತಹ ಸಂದರ್ಭದಲ್ಲಿ ಗುಡ್ಡದ ಮಣ್ಣು ಬಿದ್ದಿತ್ತು. ಈ ಸಂದರ್ಭದಲ್ಲಿ ಆತ ನಾಪತ್ತೆ ಆಗಿದ್ದ. ಆ ಮಣ್ಣಿನ ಅಂದ್ರೆ ಗುಡ್ಡದ ಕೆಳಭಾಗದಲ್ಲೇ ಇದ್ದಂತಹ ಮಣ್ಣಿನ ಕೆಳಗಡೆ ಲಾರಿ ಇದೆ ಅನ್ನುವ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಮಾಡಿದ್ರು. ಆದ್ರೆ ಆ ಭಾಗದಲ್ಲಿ ಲಾರಿ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗ ನದಿಗೆ ಲಾರಿ ಬಿದ್ದಿರುವಂತ ಒಂದು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬಹುತೇಕ ನದಿಯಲ್ಲಿದೆ ಅನ್ನೋ ನಿಟ್ಟಿನಲ್ಲಿ ಪೋಕ್ಲೈನ್ ಅನ್ನ ತರಿಸಿ ಉದ್ದ ಅಂದ್ರೆ ಗೋಕಾಕ್ನಿಂದ ಈ ಪೋಕ್ಲೈನ್ ತರಿಸಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಒಂದೆಡೆ ಮಳೆ ಸಹ ಸಾಕಷ್ಟು ಧಾರಾಕಾರವಾಗಿ ಬರ್ತಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಕಾರ್ಯಾಚರಣೆಗೆ ಅಡ್ಡಿಯಾಗಿರತಕ್ಕಂಥದ್ದು. ಇನ್ನು ಈ ಅಷ್ಟು ಶವಗಳು ಅಂದ್ರೆ 7 ಶವ ಸಿಕ್ಕಿರತಕ್ಕಂಥದ್ದು. ಇನ್ನೊಂದು ಅರ್ಧ ಭಾಗ ಅಂದ್ರೆ ತುಂಡಾದಂತಹ ಶವ ಸಿಕ್ಕಿದೆ. ಇವೆಲ್ಲ ಗಂಗಾವಳಿ ನದಿಯ ದಡಭಾಗದಲ್ಲೇ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಉಳಿದಿರುವಂತಹ 4 ಶವಗಳು ಗಂಗಾವಳಿ ನದಿಯಲ್ಲೇ ಇರಬಹುದು ಅನ್ನೋ ನಿಟ್ಟಿನಲ್ಲಿ NDRF, SDRF ಮತ್ತು ನೌಕಾದಳದ ಸಿಬ್ಬಂದಿಗಳು ನದಿಗೆ ಇಳಿದು ಕಾರ್ಯಾಚರಣೆಯನ್ನ ಮಾಡ್ತಿರೋ ದೃಶ್ಯಗಳನ್ನ ನಾವು ಗಮನಿಸಬಹುದು. 4 ಬೋಟ್ಗಳಲ್ಲಿ ಇದ್ದಂತಹ ಸ್ಥಳ ಪೋಕ್ಲೈನ್ ಏನು ಅಲ್ಲಿ ಮಣ್ಣನ್ನ ತೆರವು ಮಾಡ್ತಿದ್ದಾರೆ. ಆ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಸುರಿಯುವ ಮಳೆಯಲ್ಲಿ ಸಾಕಷ್ಟು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಒಂದ್ ಕಡೆ ಆತಂಕದ ಸೃಷ್ಟಿ ಇದೆ. ಯಾಕಂದ್ರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಪ್ರದೇಶವನ್ನ ಕ್ರಿಟಿಕಲ್ ಪ್ಲೇಸ್ ಅಂತ ಹೇಳಿತ್ತು. ಅಂದ್ರೆ ಮತ್ತೆ ಗುಡ್ಡ ಕುಸಿಯುವಂತಹ ಆತಂಕ ಇದೆ ಅನ್ನೋ ಒಂದು ಮಾಹಿತಿಯನ್ನ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ನೀಡಿತ್ತು. ಅದರ ನಡುವೆ ಇಲ್ಲಿ ಕಾರ್ಯಾಚರಣೆ ನಡೀತಾ ಇದೆ. ಯಾಕಂದ್ರೆ ಈ ಪ್ರಮಾಣದಲ್ಲಿ ಬರ್ತಿರುವಂತಹ ಮಳೆ ಮತ್ತೆ ಯಾವಾಗ ಬೇಕಾದ್ರೂ ಗುಡ್ಡ ಕುಸಿಬಹುದು. ಒಂದು ಜುಲೈ 16ರಂದು ನಡೆದಂತಹ ಗುಡ್ಡ ಕುಸಿತದಿಂದ 11 ಜನ ಪ್ರಾಣವನ್ನ ಕಳೆದುಕೊಳ್ಳುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿತ್ತು. ಮತ್ತೆ ಗುಡ್ಡ ಕುಸಿತ ಆದ್ರೆ ಈ ಭಾಗದಲ್ಲಿ ಕಾರ್ಯಾಚರಣೆ ನಿಟ್ಟಿನಲ್ಲಿ ನೂರಾರು ಜನರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಆ ಆತಂಕದ ನಡುವೆ ಕಾರ್ಯಾಚರಣೆ ಮಾಡ್ತಿರೋದನ್ನು ಗಮನಿಸಬಹುದು. ಸಾಕಷ್ಟು ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಒಂದ್ ಭಾಗದಲ್ಲಿ ಆಯ್ತು ಅಂದ್ರೆ ಈಗ ನಾವು ಉಳುವರೆ ಭಾಗದಲ್ಲಿದ್ದಾರೆ. ಇಲ್ಲಿ ಸ್ಥಳೀಯರು ಸಹ ಸಾಕಷ್ಟು ನಿತ್ಯ ಅಂದ್ರೆ ಲಾರಿ ಸಿಗ್ಬೋದಾ, ದೇಹಗಳು ಇನ್ನೂ ಸಿಗತ್ತಾ ಅನ್ನೋ ನಿಟ್ಟಿನಲ್ಲಿ ಕಾತುರದಿಂದ ಕಾಯ್ತಿರೋ ದೃಶ್ಯಗಳನ್ನು ಸಹ ನಾವು ಗಮನಿಸಬಹುದು. ನಿರಂತರವಾಗಿ ನಡೆಯುತ್ತಿರುವಂತಹ ಕಾರ್ಯಾಚರಣೆಯಲ್ಲಿ ಈಗ ಮಳೆ ಅಡ್ಡಿ ಆಗ್ತಿರತಕ್ಕಂಥ ಗಮನಿಸಬಹುದು. ಯಾವ ಪ್ರಮಾಣದಲ್ಲಿ ಮಣ್ಣು ಬಿದ್ದಿತ್ತಂದ್ರೆ ಸುಮಾರು 60,000 ಮೆಟ್ರಿಕ್ ಟನ್ ಮಣ್ಣು ಈ ಭಾಗದಲ್ಲಿ ಬಿದ್ದಿತ್ತು. 60,000 ಮೆಟ್ರಿಕ್ ಟನ್ ನಲ್ಲಿ ಸುಮಾರು 20,000 ರಿಂದ 30,000 ಮೆಟ್ರಿಕ್ ಟನ್ ನದಿಗೆ ಬಿದ್ದಂತಹ ಹಿನ್ನೆಲೆಯಲ್ಲಿ ಗಂಗಾವಳಿ ನದಿ ಸುಮಾರು 30 ಅಡಿ ಆಳದಲ್ಲಿರುವಂತಹ ಗಂಗಾವಳಿ ನದಿಯೇ ಇಲ್ಲಿ ನಡುಗಡ್ಡೆಯಾಗಿ ನಿರ್ಮಾಣ ಆಗಿರತಕ್ಕಂಥದ್ದು. ಈ ಪ್ರದೇಶದಲ್ಲಿ ಈಗ ಕಾರ್ಯಾಚರಣೆ ನಡೀತಾ ಇದೆ. ಒಟ್ಟಾರೆ 9ನೇ ದಿನದ ಕಾರ್ಯಾಚರಣೆ ಸಹ ನಡೆದಿದೆ. ಆದರೆ ಲಾರಿ ಪತ್ತೆ ಆಗಿಲ್ಲ, ಜೊತೆಗೆ 4 ದೇಹಗಳು ಪತ್ತೆ ಆಗಿಲ್ಲ. ಇದೇ ರೀತಿ ಕಾರ್ಯಾಚರಣೆ ಮುಂದಿರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ.